ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟ್ರಿಪಲ್ ಟ್ರಬಲ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಮೈಸೂರಲ್ಲಿದ್ದೀವಿ. ಮೈಸೂರಲ್ಲಿ ಯಾಕಿದ್ದೀವಿ ಅಂದರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿ ರಮ್ಯಾ ಶಿವ್ ಅವ್ರ ಮನೆಗೆ ಬಂದಿದ್ದೀವಿ. ಹಾಗಿದ್ರೆ ಮತ್ತೆ ಕುಶೋರ ವಿಡಿಯೋ ಮಾಡ್ತಾರಾ? ಅಂದರೆ ರಮ್ಯಾ ಶಿವ್ ಅವರು ಅಡುಗೆ ಮಾಡ್ತಾರಾ? ಇಲ್ಲ ಅವ್ರ ಥರನೇ ಇರೋ ರೆಪ್ಲಿಕಾ. ಅಂದರೆ ರಮ್ಯಾ ಶಿವ್ ಅವ್ರ ತಂಗಿ ಅವ್ರ ಕೈಲಿ ಇವತ್ತು ಅಡುಗೆ ಮಾಡಿಸ್ತಾ ಇದ್ದೀವಿ. ಏನಂತೀವಿ? ಸೂಪರ್, ಮಜಾ ಇರುತ್ತೆ. ಓಕೆ, ಇದೇ ರಮ್ಯಾ ಶಿವ್ ಅವ್ರ ಮನೆ. ಹಾಯ್, ಹಲೋ. ನಮ್ಮ ಮೇನ್ ಶೆಫ್ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಇವರೇ ರಮ್ಯಾ ಶಿವ್ ಅವ್ರ ತಂಗಿ. ನಾವು ಜೆನ್ನಿ ಅಂತ ಕರಿತೀವಿ. ಇವ್ರ ಹೆಸರು ಮರ್ತೋಗ್ಬಿಟ್ಟಿದೆ. ಜೆನ್ನಿ ಅವರೇ, ನಿಮ್ಮ ಹೆಸರೇನು? ದೇವಕಿ ಶಿವ್. ಓಕೆ ಜೆನ್ನಿ, ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀವಿ? ಪ್ಯಾನ್ ಕೇಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ನಾನು ಯಾವಾಗಲೂ ಮಾಡ್ಕೋತಾ ಇರ್ತೀನಿ ರೆಗ್ಯುಲರ್ ಆಗಿ. ಅಂದ್ರೆ ನೀವು ಡಯಟ್ ಫ್ರೀಕ್? ಇಲ್ಲ ಡಯಟ್ ಮಾಡೋರು ಯಾರು ಇದನ್ನ ತಿನ್ನಕ್ಕಾಗಲ್ಲ. ನಾನು ಮೈದಾ ಯೂಸ್ ಮಾಡ್ತೀನಿ. ಹೌದಾ? ಓಕೆ, ಹೇಳ್ಕೊಡ್ತಾ ಹೌದು. ನೋಡಿ, ಆಡಿಯನ್ಸ್ ಎಲ್ಲ ಕಮೆಂಟ್ ಅಲ್ಲಿ ತಿಳಿಸಿ, ಆಲ್ಮೋಸ್ಟ್ ರಮ್ಯಾ ಶಿವ್ ಅವ್ರ ತರ ಕಾಣಿಸ್ತಾರ ಏನು ಅಂತ. ಎಷ್ಟೊಂದು ಜನ ಆಡಿಯನ್ಸ್ ಅಲ್ಲಿ ಕೇಳ್ತಾ ಇದ್ರಿ ನೀವು ರಮ್ಯಾ ಶಿವ್ ಅವ್ರ ಜೊತೆ ವಿಡಿಯೋ ಮಾಡಿ ಅಂತ. ಅದೇ ಅವರು ಮೂವಿ ಪ್ರಮೋಷನ್ ಅಲ್ಲಿ ಬಿಸಿ ಇರೋದ್ರಿಂದ ಸ್ವಲ್ಪ ಲೈಟ್ ಪ್ರೋ ವರ್ಷನ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಈ ಶೀಲ್ಡ್ ಎಲ್ಲ ಇದು ನಂದು ನಮ್ಮ ಅಕ್ಕಂದು ಸೇರ್ಸಿರೋದು. ನಮ್ಮ ಅಕ್ಕಂಗೆ ರಾಜ್ರಿಂದ ಸಿಕ್ಕಿರೋದು. ಓಕೆ, ಮೈಸೂರು ರಾಜ್ರಿಂದ. ಏನಕ್ಕೆ ಸಿಕ್ಕಿರೋದು ಪ್ರೈಸ್? ಡ್ಯಾನ್ಸ್ ಪ್ರೈಸಸ್ ಅವೆಲ್ಲ. ಡ್ಯಾನ್ಸ್ ಪ್ರೈಸಸ್? ಓ, ನೀವೇನಾದ್ರೂ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ರ ಅವ್ರಿಗೆ ಜಗಳ ಆಡೋದಕ್ಕೆ ಜಗಳ ಆಡೋದಕ್ಕೆ ಪ್ರೈಸ್ ಕೊಟ್ಟಿದ್ರೆ ನಾನು ನಮ್ಮ ಅಕ್ಕನ ಅಲ್ಲಿ ಫಸ್ಟ್ ಅಲ್ಲಿ ಒಂದು ಸೆಕೆಂಡ್ ಥರ್ಡ್ ಅಂತ ಇರ್ತಾನೆ ಇರಲಿಲ್ಲ. ಎಲ್ಲ ಫಸ್ಟ್. ಆಡಿಯನ್ಸು ಡಯಟ್ ಫಾಲೋ ಮಾಡ್ತಾರಲ್ಲೋ ಗೊತ್ತಿಲ್ಲ, ಈ ರೀತಿ ಪ್ಯಾನ್ ಕೇಕ್ಸ್ನ ತಿನ್ನಬೇಕು ಅಂತ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಬನ್ನಿ ಮಾಡೋಣ. ಇದಕ್ಕೆ ನಾನು ಎಗ್ಸ್ ಹಾಕ್ತೀನಿ, ಓಕೆ, ಮಿಲ್ಕ್ ಯೂಸ್ ಮಾಡ್ತೀನಿ, ಶುಗರ್ ಯೂಸ್ ಮಾಡ್ತೀನಿ, ಮೈದಾ ಯೂಸ್ ಮಾಡ್ತೀನಿ, ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತೀನಿ. ಇದೆಲ್ಲ ಟಾಪಿಂಗ್ಸ್ಗೆ ನೀವು ಚಾಕ್ಲೇಟ್ ಸಿರಪ್ ಹಾಕೋಬೋದು, ಹನಿ ಹಾಕೋಬೋದು. ಇದು ನಾನು ಸುಮ್ಮನೆ ಚೆನ್ನಾಗಿ ಕಾಣಿಸ್ಲಿ ಅಂತ ಬೇಕಿಂಗ್ ಪೌಡರು ಹಾಕ್ತೀನಿ. ಓಕೆ, ಇವಾಗ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಸ್ಟೆಪ್ ಏನು? ಅಯ್ಯೋ, ಇಲ್ಲೇ ಇತ್ತು ಬೌಲಲ್ಲಿ. ಬರೀ ಇಂಥದೆಯಾ? ಅದಾದ್ಮೇಲೆ ಸಾಲ್ಟ್ ಹಾಕ್ತಿದ್ದೀನಿ ಸ್ವಲ್ಪ. ಇದು ಸ್ವಲ್ಪ ಓಪನ್ ಮಾಡಿಕೊಟ್ರೆ ವೆನಿಲಾ ಎಸೆನ್ಸ್ ಜಾಸ್ತಿ ಆಗುತ್ತೆ ಅಂತ ವಾಪಸ್ ಹಾಕೋಬಿಡೋಣ. 6 ಸ್ಪೂನ್ ಆದರೆ ಫುಲ್ 1 ಸ್ಪೂನ್ ತಗೊಳ್ಳಿ. 6 ಸ್ಪೂನ್ ಆದರೆ ಒಂದು ದೊಡ್ಡದು ಆಗುತ್ತೆ. ದೊಡ್ಡದಾದ್ರೆ ಅರ್ಧ. ಓಕೆ, ಅದಾದ್ಮೇಲೆ ಶುಗರ್ ಹಾಕೊಳ್ಳೋಣ. ಶುಗರ್ ಎಷ್ಟು ಸ್ಪೂನ್? ಅದು ಇದು ಕ್ವಾರ್ಟರ್ ಕಪ್ ಇದೆ. ಕ್ವಾರ್ಟರ್ ಕಪ್ ಅಂದ್ರೆ ಆಲ್ಮೋಸ್ಟ್ 4 ಸ್ಪೂನ್ ಶುಗರ್ ಅನ್ಸುತ್ತಲ್ಲ? ಹಾಕ್ತೀನಿ ಫುಲ್ಲು. ನೆಕ್ಸ್ಟ್ ಹಾಲು ಹಾಕೊಳ್ಳೋಣ. ಎಷ್ಟು ಹಾಕ್ಬೇಕು ಹಾಲು? ಇದು 1 ಕಪ್ ಇದೆ. 1 ಕಪ್ ಅಂದ್ರೆ ಇಲ್ಲ, ಇದು ಹಾಫ್ ಕಪ್. ಹಾಫ್ ಕಪ್ ಮಿಲ್ಕ್ ಇದೆ. ಒಂದ್ ನಿಮಿಷ 250 ml ಮಿಲ್ಕ್ ಅಷ್ಟೇ. ಇದು ನೀನ್ ಮಾಡು ಬಾ, ಚೆನ್ನಾಗಿರುತ್ತೆ. ಇದು ನಿಮ್ಮ ಅಕ್ಕ ಸೂಪರ್ ಶೆಫ್ ಅಂತ ಕೇಳಿದ್ದೀನಿ. ನಮ್ಮ ಅಕ್ಕನ ಎಲ್ರು ಅವಳು ಅಡ್ಗೆ ಮಾಡಿರೋದನ್ನ ಮಾತ್ರ ತಿನ್ನೋದು. ಅವಳು ಬೇರೆ ಯಾರು ಅಡ್ಗೆ ಮಾಡಿಲ್ಲ ತಿನ್ನಲ್ಲ. ಅಷ್ಟು ಚೆನ್ನಾಗಿ ಮಾಡ್ತಾಳೆ ನಮ್ಮ ಅಕ್ಕ. ಹೌದು, ಏನ್ರಲ್ಲಿ ಸ್ಪೆಷಲ್ ಅವ್ರು ಹೇಳಿ. ನೆಕ್ಸ್ಟ್ ಟೈಮ್ ಅವ್ರ ಅದನ್ನೇ ಮಾಡಿಸ್ತೀವಿ. ಅವಳು ಮುದ್ದೆ, ನಾಟಿ ಕೋಳಿ ಸಾಂಬಾರ್. ಸೀರಿಯಸ್ಲಿ ಇದೊಂದು ಮ್ಯಾಟ್ರ್ ಗೊತ್ತಿಲ್ಲ. ಬರೀ ಅವುಗಳು ಚೀಸ್ ಮ್ಯಾಗಿ ಒಂದು ಸಕ್ಕದಾಗಿ ಮಾಡ್ತಾಳೆ. ಚೀಸ್ ಮೇ ಅದ್ರ ಮೇಲೆ ಒಂದು ಚೀಸ್ ಸ್ಲೈಸ್ ಹಾಕ್ಬಿಡೋದು. ನಾನ್ ವೆಜ್ ಅಲ್ಲಿ ಪಾಲಕ್ ಚಿಕನ್ ಮಾಡ್ತಾಳೆ. ಓಕೆ, ನಿಜ ಹೇಳ್ತಿರೋದಾ? ಇಲ್ಲ, ಇದು ನಿಜ. ಮುದ್ದೆ ಅದೆಲ್ಲ ಒಂದು ಡೊಂಗಿ ಬಿಟ್ಬಿಟ್ಟೆ. ಪನ್ನೀರ್ ತೇಚ ಅಮ್ಮಂಗೆಲ್ಲ ಫೋನ್ ಮಾಡಿ ಎಷ್ಟು ಸ್ಪೂನ್ ಹಾಕ್ಬೇಕು, ಎಷ್ಟೊತ್ತು ಬಿಡಬೇಕು ಅಂತೆಲ್ಲ. ನಾನು ಈ ವಿಡಿಯೋ ಮಿಸ್ ಮಾಡ್ಕೊಂಡ್ಬಿಟ್ಟಿದೀನಿ ಹಂಗಂದ್ರೆ. ವಿಡಿಯೋಸ್ ನೋಡ್ತಾ ಇಲ್ಲ ಇವರು. ಇದೊಂದೇ ವಿಡಿಯೋ ಲಾಸ್ಟ್ ಇನ್ನೊಂದ್ಸತಿ ಮಾಡ್ತಾರೆ. 1 ಕಪ್ ಆದ್ರೆ ಇದು ಒಂದ್ ಸ್ವಲ್ಪ ದೊಡ್ಡ ಕಪ್ ಆಗಿರೋದ್ರಿಂದ ಸೊ ಒಂದು 4-5 ಸ್ಪೂನ್. 1 ಕಪ್. ಇದು 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಕುತ್ತೆ. ಇದು ಫೋನ್ಗೂ ತಿಳಿಸ್ತಾ ಇದ್ದೀರಾ? ಓಕೆ, ಇವತ್ತು ತಿನ್ಸಿದ್ದು. ಜನಿ, ಏನ್ ಮಾಡ್ತಿರೋದು ನೀವು? ಓದ್ತಿರೋದಾ ಕೆಲಸ ಮಾಡ್ತಿರೋದಾ? ನಾನು ಓದ್ತಾ ಇದ್ದೀನಿ. ಇನ್ನು 1 ಮಂತ್ ಅಲ್ಲಿ ನಾನು ಎಕ್ಸಾಮ್ ಮುಗ್ದೋಗ್ಬಿಟ್ಟು ಫೈನಲ್ ಇಯರ್ ಮಾಡ್ತಾ ಇದ್ದೀನಿ. ಏನು ಓದ್ತಿರೋದು ನೀವು? ಫೈನಲ್ ಇಯರ್ BBA ಮಾಡ್ತಾ ಇದ್ದೀನಿ. BBA ನೆಕ್ಸ್ಟ್ MBA? ಇಲ್ಲ, ನೆಕ್ಸ್ಟ್ ಜಾಬ್ಗೆ ಜಂಪ್ ಆಗ್ಬಿಡೋಣ ಅಂತ. ಜಾಬ್ ಮೈಸೂರು ಹೆಂಗಿದೆ? ಇನ್ನೊಂದೇನು ಅಂದ್ರೆ ಇವಳು ಮತ್ತೆ ಇವಳ ಅಕ್ಕ ಇಬ್ರು ಸೂಪರ್ ಆಗಿ ಆರ್ಟಿಸ್ಟ್ ಡ್ಯಾನ್ಸರ್ಸ್, ಅದ್ಭುತವಾದ ಡ್ಯಾನ್ಸರ್ಸ್. ದೀಪು ಹುಷಾರು ಕಣ. ನೀನಲ್ಲ ಫೋನು.
ದೊಡ್ಡದಾಗೋಯ್ತು ಅಯ್ಯೋ. ಏ ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ ಹೋಯ್ತು. ಒಂದ್ ನಿಮಿಷ ಒಂಚೂರು ಝೂಮ್ ಹಾಕಿಲಿ. ಆಡಿಯನ್ಸ್, ಇದು ಯಾವ ಕಡೆಯಿಂದನಾದ್ರೂ ಪ್ಯಾನ್ ಕೇಕ್ ತರ ಕಾಣಿಸ್ತಿದ್ಯಾ ಹೇಳ್ಬಿಡಿ. ಅದು ಫಸ್ಟ್ ಯಾವತ್ತು ದೇವ್ರಿಗೆ ಅಂತ ಬಿಟ್ಬಿಡ್ತೀವಿ. ಇದೊಂದ್ ಸ್ವಲ್ಪ ತೆಗೀರಿ. ಅಯ್ಯೋ ಸೀದೋಗ್ತಾ ಇದೆ ಅನ್ಸಿದ್ರೆ ತೆಗೀರಿ ಬೇಗ. ಅಡಿಗೆ ಮಾಡೋದು ಇದು ದೇವ್ರಿಗೆ. ನೆಕ್ಸ್ಟ್ ರಮಿಕಾ ಶಿವಗ. ರಮಿಕಾ ಶಿವಗೆ ತಿನ್ಸೋಣ. ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ಹೈ ಫ್ಲೇಮ್ ಅಲ್ಲಿ ಇಟ್ಟಿದ್ದು, ಹಾಗಾಗಿ ಸೀರೋಗಿದೆ. ನೀರ್ ತಗೊಂಡು ತವೆ ಮೇಲೆ ಅಂತ ಹಾಕಿ ಅವಾಗ ಕೂಲ್ ಆಗುತ್ತೆ. ಅವಾಗ ಕಮ್ಮಿ ಉರಿ ಮಾಡ್ಕೊಳ್ಳಿ. ಕಮ್ಮಿ ಉರಿ ಮಾಡ್ಕೊಂಡು ಅದ್ ಬಿಡಿ, ಆಮೇಲೆ ಜಾಸ್ತಿ ಮಾಡಿ. ಯಾವ ಹೋಟ್ಲಲ್ಲಿ ಕೆಲಸ ಮಾಡಿದ್ರು? ಇವಾಗ ನಾನು ನೀರ್ ಕೊಡ್ತೀನಿ, ಹಾ ಕೊಡಿ. ನೀವ್ ಅದ್ ಮಾಡ್ಬಿಡಿ. ಓಕೆ. ಜೆನಿ ಹೇಗ್ ಅನ್ಸ್ತಿದೆ ಇದು ಟ್ರಬಲ್ ಅಲ್ಲಿ ಅಡಿಗೆ ಮಾಡ್ತಿರೋದು? ಟ್ರಬಲ್ ಅನ್ಸ್ತದೆ. ಟ್ರಬಲ್. ಎಸ್, ಪ್ಲಾನ್ ಸಕ್ಸಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ನಂಗೆ ಇನ್ನೊಂದ್ ಏನ್ ಗೊತ್ತಾ ಡೌಟ್ ಅನಿಸ್ತಾ ಇರೋದು, ಈ ಕನ್ಸಿಸ್ಟೆನ್ಸಿಲಿ ಇನ್ನೊಂದ್ ಸ್ವಲ್ಪ ತಿಕ್ ಆದ್ರೆ ಪ್ರಾಪರ್ ಆಗಿರುತ್ತೆ ಪ್ಯಾನ್ ಟ್ರೈ ಕೇಕ್. ಮಾಡೋಣ. ಇನ್ನೊಂದ್ ಸ್ವಲ್ಪ ಮೈದಾ ಹಾಕಿದ್ರೆ ಬೆಟರ್ ಅಂತ ಅನ್ಕೊಂತೀನಿ. ಈಗ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಒಂದು ಕನ್ಸಿಸ್ಟೆನ್ಸಿನ ಫುಲ್ ತಿಕ್ ಮಾಡ್ಕೊಂಡು, ಮೇಡಮ್ ಇದು ಯಾರಿಗೆ ಈ ಸಲ ಯಾರಿಗೆ ಹೋಗ್ತಾ ಇದೆ ಇದು ದೋಸೆ? ಈ ಇದು ಸತಿ ಪ್ಯಾನ್ ಕೇಕ್. ನನಗ್ ನಾನೇ ಮಾಡ್ಕೊತೀನಿ. ಓ, ಇದು ನೀವ್ ಅನ್ಕೊಂಡಿರೋ ತರನೇ ಬರ್ತಾ ಇದೆಯಾ? ನೋಡೋಣ. ಹಾ ನೋಡೋಣ. ಅಯ್ಯೋ ಅದು ಡೌಟ್ ಎಲ್ಲ ಇದೆಯಲ್ಲ ಗುರು. ಇವತ್ತೇನು ಏನಾದ್ರು ದೀಪ ಇರೋದ್ರಿಂದ ಪ್ರಾಬ್ಲಮ್ ಆಗ್ತಿದ್ಯಾ ಏನು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಕ್ವಾಟ್ಲಿ ಜಾಸ್ತಿ ಮಾಡ್ತೀನಿ, ಕ್ವಾಟ್ಲೆ ಜಾಸ್ತಿ ಮಾಡ್ತೀನಿ, ಡಿಸ್ಟರ್ಬ್ ಆಗ್ತೀಯ ಅದರಿಂದ ಏನಾದ್ರು? ಇಂಗ್ರೀಡಿಯೆಂಟ್ಸ್ ಕೈಯೇ ಹಾಕಿಲ್ಲ. ಅಲ್ಲ ಸ್ಟಾರ್ಟಿಂಗ್ ಒಂದ್ ನಿಮಿಷ ಸರ್ವ್ ಮಾಡಿದ್ನಲ್ಲ ಅದೇನಾದ್ರು ಪ್ರಾಬ್ಲಮ್. ಅಯ್ಯ ಕರೆಕ್ಟು. ಲೇ ಬಾಯ್ ಫ್ರೆಂಡ್ಸ್, ನಾನು ಹೋಗ್ತಿದ್ದೀನಿ. ಬಾಯ್. ಬಾಯ್ ದೀಪು, ಬಾಯ್ ದೀಪು, ಬಾಯ್ 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 ಬಾಯ್. ಪ್ಯಾನ್ ಕೇಕ್ ತಿನ್ಕೊಂಡು ಹೋಗೋಣ. ನೀವ್ ಎತ್ತೀರಾ ಎತ್ಲಾ? ಓಕೆ, ಇವಾಗ ಒಂದ್ಸಲ ಅವ್ರ ಕೈಯಿಂದ. ಓ, ನಾನೇ ಎತ್ಬೇಕಾ? ನೀವೇ ಹೇಳ್ತಾನೆ ಹೇಳಿ ತೆಗಿರಿ ಅಂತ. ನೀವ್ ಬರುತ್ತೆ ಅನ್ಸುತ್ತೆ ಅಂದ್ರೆ ನಾವು ಬರುತ್ತೆ ಅನ್ಸುತ್ತೆ. ಹಂಗಾರೆ ನೆಕ್ಸ್ಟ್ ಅವಳಿಗೆ ಕೊಡು. ನೆಕ್ಸ್ಟ್ ನೀವೇ ತೆಗಿಬೇಕು. ತೆಗಿಬೇಕು ಅಲ್ಲ, ನಾನು ಯಾವಾಗ ತೆಗೀರಿ ಅಂತ ಹೇಳ್ತೀನಿ ಅವಾಗ ತೆಗ್ದ್ಬಿಡಿ. ಏನಂತ ಹೇಳ್ತೀಯ? ನೀನ್ ತೆಗಿಯಲ್ಲ. ತೆಗಿ. ಫಸ್ಟ್ ಆಚಾಗಿ ಎಲ್ರಿಗೂ ಮಾಡೋಣ. ಎಲ್ರಿಗೂ ಮಾಡೋಣ. ನಮ್ ಟ್ರಬಲ್ಗೆ ಪ್ಯಾನ್ ಕೇಕ್ ಮಾಡ್ಕೊಂಡು ತಿಂತಾ ಇದ್ದೆ ಅಂದ್ರಲ್ಲ, ದಿವಸ ಮಾಡ್ಕೊಂಡು ತಿಂತಾ ಇಲ್ಲ, ಇದ್ರ? ಇಲ್ಲ. ಒಂದ್ ನಿಮಿಷ, ದಿವಸ ಮಾಡ್ಕೊಂಡು ತಿಂತಾ ಇದ್ರ? ಇಲ್ಲ ವಾರಕ್ಕೊಂದ್ಸಲ ತಿಂತಾ ಇದ್ರ? ತಿಂಗಳಿಗೊಂದ್ಸಲ ತಿಂತಾ ಇದ್ರ? ಇಲ್ಲ 6 ತಿಂಗಳಿಗೊಂದ್ಸಲ ತಿಂತಾ ಇದ್ರ? ನಿಜ ವರ್ಷಕ್ಕೊಂದ್ಸಲ? ಎಲ್ಲ ಸುಳ್ಳು ಇಲ್ಲ. ವರ್ಷಕ್ಕೊಂದ್ಸಲ. ಏ ಒಂದ್ ನಿಮಿಷ, ಸುಳ್ಳು ಹೇಳಿ. ಸುಳ್ಳು ಇಲ್ಲ, ದಿನ ಮಾಡ್ಕೊಂತಿದ್ದೆ. ಇದು ನಿಜ ಹೇಳಿ. ನಿಜ ಹೇಳ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ನಾನು ಹೇಳಿದ್ ಸುಳ್ಳು. ನಾನು ಇದ್ ಮಾಡಿ 2 years ಬ್ಯಾಕ್. ನಮ್ಮನ್ ಮೋಸ ಮಾಡಿ ಫ್ರೆಂಡ್ಸ್, ಬರೀ ಮೋಸ, ದರೋಡೆ, ವಂಚನೆ. ತುಂಬಾ ಕೆಟ್ಟೋಳು ಮಾಡಕ್ ನೋಡ್ತಾ ಇದ್ದೆ ನೀವು. ನಾನು ಇಷ್ಟು ಕೆಟ್ಟೋಳಲ್ಲ, ಸ್ವಲ್ಪ ಕೆಟ್ಟೋಳು ಅಷ್ಟೇ. ಅಂದ್ರೆ ನಾನು ಇವತ್ತು ಚಿಕನ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಚಿಕನ್ ನಾನು ನಿಜ ಚೆನ್ನಾಗಿ ಮಾಡ್ತೀನಿ. ಓಕೆ. ಬಿರಿಯಾನಿ ಬಿರಿಯಾನಿ ನೀವು ತಿಂದಿದ್ದೀರಲ್ವಾ? ಬಿರಿಯಾನಿ ಚೆನ್ನಾಗಿ ಮಾಡ್ತೀನಿ. ಆದ್ರೆ ಬಿರಿಯಾನಿ ಮಾಡೋದು ತುಂಬಾ ಕಷ್ಟ. ಫುಲ್ಲು ದೊಡ್ಡ ಇದ್ರಲ್ಲಿ ಇವ್ರು ಎಷ್ಟು ಟಾರ್ಚರ್ ಕೊಡ್ಬೇಡ ಅಂತ ಅನ್ಬಿಟ್ಟು ಈ ಪ್ಯಾನ್ ಕೇಕ್ ಮಾಡಿ ಮುಗಿಸ್ಬಿಡೋಣ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಅನ್ಕೊ. ಹೆಂಗೆ ಹೆಂಗೆ ಅಲ್ಲ, ನಮ್ ಟ್ರಬಲ್ ಹೆಂಗೆ ಅಂತ. ಓ, ಇನ್ನೊಂದು ವಿಷಯ ಗೊತ್ತಾ? ಗ್ಯಾಸ್ ಸ್ಟವ್ ಆಫ್ ಆಗ್ಬಿಟ್ಟಿದೆ. ಅದಕ್ಕೆ ಚೆನ್ನಾಗಿ ಬಂದಿದ್ಯಾ? ಪ್ಯಾನ್ ಕೇಕ್ ಅಂದ್ಮೇಲೆ ಒಂದ್ ಕಡೆ ಫುಲ್ ಬ್ರೌನ್ ಇರ್ಬೇಕು, ಇನ್ನೊಂದ್ ಕಡೆ ಹಿಂಗೆ. ಅಂದ್ರೆ ಇಷ್ಟೊಂದಲ್ಲ, ಇನ್ನೊಂದ್ ಸ್ವಲ್ಪ ಬೇಯಬೇಕಿದು. ಹೌದಾ? ನೋಡಿ, ಈಗ ನೀವೇನಕ್ಕೆ 50 ಸಲ ಮಗ್ಸಾಕ್ತೀರಾ? ಬಿಡಿ ಸಾಕು. ನಾನು ತೋರ್ಸಿದ್ದು ಆಗಿ. ಯಾಕೆ ಲೇ ಆ ಹೆಣ್ಮಗು ಎಷ್ಟು ಅಂತ ಗೋಳಿಕೋತಿರ್ರಿ? ಅಲ್ಲ, ಈಗ ಒಂದ್ ನಿಮಿಷ ಕೇಳೋಣ. ಇಲ್ಲ ಜೆನಿ ಅವಾಗಿಂದ ಗೋಳಿಕೊಂತ ಇರೋದ್ ನಾನ ಇವ್ನ? ನಿಜ ಹೇಳ್ತೇನೆ. ಕರೆಕ್ಟ್ ಆಗಿ ಹೇಳ್ಬೇಕು. ನಿಮ್ ಮನ್ಸಲ್ಲಿ ಹೇಳ್ಬಿಡು. ದೀಪು ನನ್ನ ಮನ್ಸಲ್ಲಿರೋದು ದೀಪುನೇ ಗೋಳಿಕೊಳ್ತಾನೆ. ನನ್ ಮೇಲೆ ಆಣೆ ಇಟ್ಟಳು. ಇದು ದೀಪುಗೆ. ದೀಪು ದೀಪ ಹೆಂಗ್ ಬರ್ತದೆ? ಯಾರು ಕೆಡ್ದಾಗ ಬಂದ್ರೆ ಜೆನಿ ಪರ್ಸನಲ್ ಆಗಿ ತಗೋಬಾರ್ದು. ನೋಡಿ, ವಾವ್, ನೋಡಿ ಇದು ರೌಂಡ್ ಅಂದ್ರೆ ಇದು ಅಂದ್ರೆ ರೌಂಡ್. ಆಯ್ತು, ಇವಾಗ ಹೋಗು, ಸಣ್ಣ ನಿಂತ್ಕೋ. ಜೆನಿ, ನಂತರ ಬದಲಾಗ್ತಿದ್ಯಾ ನೀನು? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ವಂತ ಅಣ್ಣ ಆಗ್ಬಿಟ್ಟಿದ್ರೆ ಇನ್ನ ಎಷ್ಟು ಯಪ್ಪ. ಸ್ವಂತ ಅಣ್ಣ ಆಗಿದ್ರೆ ಸ್ವಂತ ಅಣ್ಣ ಆಗಿದ್ರೆ 3 ಬಾಗಿಲಾಗಿರೋದು, ಮನೆ ಯಾವ್ಯಾವ ಲೆವೆಲಿಗೆ ಹೊಡೆದಾಟಗಳಾಗೋಗಿರೋದು. 3 ಎಂಟ್ರೆನ್ಸ್ ಇರೋದು ಕಡ. ನಾನ್ ಇವ್ರಗಳ ಮೇಲೆ ಕೈ ಇಡ್ತಿರ್ಲಿಲ್ಲ. ರುಕೋ ಜರ, ಸಬರ್ ಕರೋ. ಮಾತಲ್ಲೇ ಸಾಯಿಸಿರೋದು. ಜಾಸ್ತಿ ಓದಿತಿದ್ದೆ. ಈ ತರನೇ ಏನೋ ಒಂದು ಹೇಳ್ಬೇಕಲ್ಲ. ಏನು ನನಗ್ ನಾನೇ
ಹೇಳ್ಕೊಡೋದು ಬೇಡ ಅಂತ ಸುಮ್ಮನೆ ನೋಡ್ತಾ ಇದ್ದೆ. ಇವಾಗ ನಿಮ್ಮ ಅಕ್ಕ ಸೂಪರಾಗಿ ಆ್ಯಕ್ಟ್ ಮಾಡ್ತಾರೆ ಅಲ್ವಾ? ಸೊ ನಿಮಗೆ ಅವ್ರು ಇದುವರೆಗೂ ಮಾಡಿರೋ ಪಾತ್ರಗಳಲ್ಲಿ ಯಾವ ಪಾತ್ರ ತುಂಬ ಇಷ್ಟ? ನನ್ಗೆ ನೀನದೆನ್ನಾನೇ ತುಂಬಾ ಇಷ್ಟ. ನೀನದೆನ್ನ ತುಂಬಾ ಇಷ್ಟ. ನೀನದೆನ್ನ ಒಂದು ವೇದ ತುಂಬಾ ಇಷ್ಟ. ಪರ್ಫೆಕ್ಷನ್ ಅಂದ್ರೆ ನಾನು ಅದು ಪ್ರತ್ಯಕ್ಷ ಸಾಕ್ಷಿ. ಇಲ್ಲೋ ಹಂಗ್ ತಗೋಬೇಡ ಕಣೋ, ನಾನು ಅಂದ್ರೆ ಸರ್ಕಲ್ ಅಂದ್ರೆ ನಾನೇ ಅಂತ ನೀನು ಶೂನ್ಯ ಮಾಡ್ಬಿಟ್ರು ನಿನ್ನ. ನಿಮ್ಮ ಹಾಸನದಲ್ಲಿ ಫೇಮಸ್ ಏನು? ದೋಸೆ ಗೀಸೆ ನಮ್ಮ ಹಾಸನಲ್ಲ ಅನ್ಕೊಂಡು ಮುದ್ದೆ. ಅಲ್ಲ, ನಿಮಿಷಮ್ಮ ಟೆಂಪಲ್. ನಿನ್ ಕೇಳ್ತಿರೋದು ಅಡಿಗೆಯಲ್ಲಿ ಅಂತ ಅನ್ಕೊಂಡು ನಿಮಿಷಾಂಬ ಅಲ್ಲ ಕಣಲೆ ಹಾಸನಾಂಬ. ಎಮೋಷನಲ್ ಡ್ಯಾಮೇಜ್. ಒಂದು ರ್ಯಾಪಿಡ್ ಫೈರ್ ಕ್ವೆಶ್ಚನ್ ಕೇಳ್ತೀವಿ, ಓಕೆನಾ? ಯಾರು ಹೈಪರ್ ಆಕ್ಟಿವ್, ಯಾರು ಲೇಜಿ? ನಾನೇ ಹೈಪರ್ ಆಕ್ಟಿವ್, ನಾನೇ lazy. ಲೇಜಿ. ನೀವೇ ಲೇಜಿನ? ಎರಡು ನೀವೇನಾ? ಒಂದೊಂದ್ಸತಿ ನಾನು ಫುಲ್ ಹೈಪರ್ ಆಗ್ಬಿಡ್ತೀನಿ, ಒಂದ್ಸತಿ ಫುಲ್. ಓಕೆ, ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಹೊಡೆದಿರೋದು? ಅಂದ್ರೆ ನೀವು ಅವ್ರಿಗೆ ಹೊಡೆದಿರೋದಿಲ್ಲ, ಅವ್ರು ನಿಮಗೆ ಹೊಡೆದಿರೋದು? ಅವಳೇ ನನಗೆ ಹೊಡೆದಿರೋದು. ಅವ್ರು ನಿಮಗೆ ಹೊಡೆದಿರೋದಾ? ನಂದು ನನ್ ಮಾತಲ್ಲಿ ಜಾಸ್ತಿ. ಓಕೆ, ಕೈ ಏಟ್ ಜಾಸ್ತಿ. ನಿಮ್ಮಿಬ್ರಲ್ಲಿ ಯಾರು ಚೆನ್ನಾಗಿ ಓದೋದು? ನಾನೇ. ನೀವೇ ಚೆನ್ನಾಗಿ ಓದೋದಾ? ಓಕೆ, ನೀವಿಬ್ಬರಲ್ಲಿ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡೋದು? ಚೆನ್ನಾಗಿ ಡ್ಯಾನ್ಸ್ ಇಬ್ರು ಡ್ಯಾನ್ಸ್ ಮಾಡ್ತಾರೆ. ಇಬ್ರು ಡ್ಯಾನ್ಸ್ ಮಾಡ್ತೀರಾ? ನೀವಿಬ್ಬರು ಚೆನ್ನಾಗಿ ಆಕ್ಟಿಂಗ್ ಮಾಡೋದು ಯಾರು? ಅಕ್ಕ. ಓಕೆ, ನೀವಿಬ್ರಲ್ಲಿ ಜಾಸ್ತಿ ಡ್ರಾಮಾ ಮಾಡಿದ್ಯಾರು? ಅಕ್ಕ. ಇಬ್ರಲ್ಲಿ ಒಳ್ಳೆಯವ್ರು ಯಾರು? ನಾನೇ. question ಆ ಇದು? ನಿಮ್ಮ ಅಕ್ಕ ದೊಡ್ಡ ಆಕ್ಟರ್, ನೀವೇನು? ನನ್ಗೆ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್, ಜಾಬ್ ಮೇಲೆ ಇಂಟ್ರೆಸ್ಟ್ ಇದೆಯಾ? ಆದ್ರೂ ನಾವು ಒಂದು ಸೀರೀಸ್ ಇಲ್ಲಿ ಮಾಡಿಸ್ಬೇಕಂತ ಇದೀವಿ. ಹಾ, ಅಕ್ಕ ಡೇಟ್ ಕೊಡ್ತಾರೆ, ಅಕ್ಕ ಡೇಟ್ ಕೊಡ್ತಾ ಇಲ್ಲ. ಓಕೆ ಓಕೆ. ಅಕ್ಕ ಡೇಟ್ ಕೊಟ್ರೆ ದಿಲ್ ಖುಷ್ ಅಲ್ಲಿ ಏನಿದೆ ಯೂಟ್ಯೂಬ್ ಚಾನಲ್ ಅಲ್ಲಿ ಅದ್ರ 100% ಒಂದು ಸೀರೀಸ್ ಬರುತ್ತೆ. ಇದು ಡ್ಯಾನಿ. ಹಂಗಂತ ಯಾರು ಡ್ಯಾನಿ? ನಿಮ್ ತಮ್ಮನಾ? ನನ್ ತಮ್ಮ. ನಮ್ ತಮ್ಮ. ಡ್ಯಾನಿನ್ ಕರೀರೋ. ಡ್ಯಾನಿ ಪಾಪ ಹೇರ್ ಕಟ್ ಮಾಡಿಸ್ಕೊಂಡು ಇವಾಗ ಸುಟ್ಟು ಕೋಳಿ ತರ ಆಗಿದೆ. ಹೌದಾ? ಪರವಾಗಿಲ್ಲ, ಏನಾಗಲ್ಲ. ಹುಲಿ ತರ ಇದ್ದ, ಇವಾಗ ಒಂದ್ ಸ್ವಲ್ಪ ಹೆಗ್ಗಡ ತರ ಆಗ್ಬಿಟ್ಟಿದ್ದಾನೆ. ಇದನ್ನ ಕೇಳಿಸ್ಕೊಂಡ್ರೆ ಅವ್ನು ಅಷ್ಟೇ ಅವ್ನ ಮನೆ ಬಿಟ್ಟು ಹೊಡಬಿಟ್ಟ. ಡೌಟ್ ಇರೋದು, ಆಲ್ರೆಡಿ ಒಂದ್ ಬಳ್ಳ ಶುಗರ್ ಹಾಕಿದೀವಿ ಆಯ್ತಾ, ಅದ್ರ ಮೇಲೆ ಇದೇನೋ ಚಾಕ್ಲೇಟ್ ಸಿರಪ್. ಭೂಮಿಲಿ ಎಲ್ಲರೂ ಡಯಟ್ ಮಾಡಲ್ಲ ಅಪ್ಪಾಜಿ, ನನ್ನಂತವ್ರು ಇರ್ತಾರೆ, sugar ತಿಂತಾರೆ. ನಾವು ಡಯಟ್ ಮಾಡಿ ಹಾಸ್ಪಿಟಲ್ ಅಡ್ಮಿಟ್ ಆಗಲ್ಲ. ಇನ್ನೊಂದು ಇದು ಸಲ ಹೇಳ್ಬಿಡಿ. ರಾಕ್ ತಿನ್ಬೋದು. ನಾವು ಡಯಟ್ ಮಾಡಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಲ್ಲ. ರಾಕ್ ತಿನ್ಬೋದು ಅದು. ಇವ್ರು ಡಯಟ್ ಮಾಡಿ ಹಾಸ್ಪಿಟಲ್ ಐಸ್ ಕ್ರೀಮ್ ಹಾಕ್ಬಿಟ್ಟು ಆಮೇಲೆ ಚಾಕ್ಲೇಟ್ ಸಿರಪ್ ಹಾಕೋಣ ಅಲ್ವಾ? ಓಕೆ, ವೆನಿಲಾ ಚೆನ್ನಾಗಿರುತ್ತಾ ಇಲ್ಲ ಬೇರೆ ಯಾವ್ದು ಐಸ್ ವೆನಿಲಾ ಚೆನ್ನಾಗಿರುತ್ತೆ. ಪ್ಯಾನ್ ಕೇಕ್ ಈಸ್ ರೆಡಿ. ನೈಸ್. ನೆಕ್ಸ್ಟ್ ನಾನು ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ, ಅಲ್ಲಿ ಇದ್ಬಿಡು ಶೆಫ್ ಆಗಿ. ಎಲ್ಲರೂ ತಿನ್ನೋದ್ರಲ್ಲಿ ತುಂಬ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಆ್ಯಂಡ್ ಲಾಸ್ಟ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರಬಲಲ್ಲಿ ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಆ್ಯಂಡ್ ಜೆನಿ ಅವರೇ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಪ್ಯಾನ್ ಕೇಕ್ ಮಾಡಿದ್ದೀರಾ, ಸೂಪರ್ ಆಗಿದೆ ಟೇಸ್ಟು. ಎಲ್ಲರೂ ಟ್ರೈ ಮಾಡ್ಕೊಂಡು ನೋಡಿ. ಆಮೇಲೆ ಒಂದ್ ಮಾತಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ಟ್ರಬಲ್ ಹೇಗೆ ಅನಿಸುತ್ತೆ ಎಕ್ಸ್ಪೀರಿಯನ್ಸ್? ಅವನೊಬ್ಬ ದೊಡ್ಡ ರೋದನೆ ಅಂತ ಹೇಳ್ಬಿಡಿ ಅಷ್ಟೇ. ಅವನೊಬ್ಬ ದೊಡ್ಡ ರೋದ್ನೆ. ಅವ್ನ ರೋದ್ನೆ ನೋಡಕ್ ನಿಮ್ಗೆ ಇಷ್ಟ ಆದ್ರೆ ನೋಡಿ.